ಯೋ ಬ್ರದರ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ನಮ್ಮ ಕರ್ನಾಟಕ ವ್ಲಾಗ್. ಸೊ ಬೆಳಗ್ಗೆನೆ 6 ಗಂಟೆಗೆ ಎದ್ದು ಪಾರ್ಟ್ ಟೈಮ್ ಕೆಲ್ಸಕ್ಕೋದೆ. ನೋಡ್ತಿರ್ಬೋದು ಮಂಚ್ ಹಂಗೆ ಇದೆ. ಸೊ ಆಲ್ರೆಡಿ ಕಟ್ ಮಾಡ್ತಾ ಇತ್ತು ಪೀಸ್ಗಳು. ಸೊ ಅದಕ್ಕೆ ನಾನು ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೆ. ನೋಡ್ತಿರ್ಬೋದು 8:15 ಆಯಿತು, ಮಾಡ್ತಾ ಇದ್ದೀನಿ. ಡ್ರಾಯಿಂಗ್ ಎಲ್ಲ ಸೆಟ್ ಮಾಡಿ ಮಾಡಿಸ್ತಾ ಇದ್ದೀನಿ. ಸೊ ಇನ್ನು ಕಟ್ ಆಗ್ತಾ ಐತೆ ಪೀಸು. ಸೊ 2ನೇ ಪೀಸ್ ಇದು ಕಟ್ ಮಾಡ್ತಾ ಇದ್ದೀನಿ ಬ್ರದರ್. ನೋಡ್ತಾ ಇದ್ದೀರಾ, ಇದು ಟೇಪರ್ ಕಟ್ ಅಂತ ಹೇಳ್ತಾರೆ. ಒಂದು ಕ್ರಾಸ್ ಆಗಿ ಒಂದು ಯಾವ್ದಾದ್ರು ಪಂಚೋಲ್ನ ಹಾಕ್ಬೇಕಾದಾಗ ಈ ತರ ಕಟ್ ಮಾಡ್ತಾರೆ. ಇದೆ ರೀಸೆಂಟ್ ಆಗಿ ನಮ್ಮ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೊಂಡೆ. ಪ್ರೀವಿಯಸ್ ಇಯರ್ ಬರ್ತ್ಡೇಕ್ಕಿಂತ ಈ ವರ್ಷ ನಮ್ಮ ಬರ್ತ್ಡೇ ಜಾಸ್ತಿ ಡಿಸಪಾಯಿಂಟ್ಮೆಂಟ್ ಆಗಿತ್ತು. ಸೊ ಫೈನಾನ್ಷಿಯಲ್ ಪ್ರಾಬ್ಲಮ್ಸು ಮತ್ತು ಮನ್ಸಾಗೋ ಒಂಥರ ಬೇಜಾರಾಗ್ಬಿಟ್ಟಿತ್ತು. ಸೊ ಟೈಮ್ ಆಯ್ತು, ಇನ್ನೊಂದು ಅವರ್ ಐತೆ. ಸೊ ಲಾಸ್ಟ್ ಬರ್ಬೇಕಾದ 1 ಅವರಲ್ಲಿ ಸೂಪರ್ ಡ್ರಿಲ್ ಕೊಟ್ಟಿದ್ರು. ಸೂಪರ್ ಡ್ರಿಲ್ ಮಾಡ್ತಾ ಇದ್ದೀನಿ. ಸೊ ಏನಿಲ್ಲ, ಹೋಲ್ ಹಾಕ್ತಾ ಇದ್ದೀನಿ. ಸೊ 10 ಗಂಟೆ ಆಯಿತು. ಮನೆಗೆ ಬಂದುಬಿಟ್ಟು ಊಟ ಮಾಡಿಕೊಂಡು ನಾ ಅಪ್ಪ ಫೋನ್ ಮಾಡಿದೆ, ಗಾಡಿ ಎಲ್ಲೈತೆ ಅಂತ ಹೇಳ್ಬಿಟ್ಟು. ನಾ ಅಪ್ಪ ತುಂಬ ಗಾಡಿ ಪೊಲೀಸ್ ಲೇಔಟ್ ಹತ್ರ ಐತೆ ಅಂತ ಹೇಳಿದ್ರು. ಸೊ ಗಾಡಿ ನೋಡಿದೆ, ಕಸ ತುಂಬ್ತೈತೆ ಲಾರಿಗೆ. ನೋಡ್ತಿರ್ಬೋದು, ಎಲ್ಲ ಕಸ ಎಲ್ಲ ಗುಡ್ಡೆ ಇಕ್ಕೊಂಡಿದೆ. ಯಾವುದೋ ಒಂದು ಸೈಟು ಪುಟ್ಟಿಂಗೇನೋ ಹೊಡಿತಾರೆ. ಸೊ ಕ್ಲೀನ್ ಮಾಡಿಕೊಟ್ಟು ಲಾರಿಗೆ ಲೋಡ್ ಮಾಡ್ತಾ ಇದ್ದೀರಿ. ಲಾರಿ ಬರೋದು ಲೇಟ್ ಆಗ್ತಾ ಇತ್ತು. ಸೊ ಗಾಡಿ ಎತ್ಕೊಂಡು ಕಾಂಚನಹಳ್ಳಿ ದಿನ್ನೆಗೆ ಹೋದ್ರೆ, ದಿನ್ನೆ ಹತ್ರ ಯಾವುದೋ ಒಂದು ಮಣ್ಣು ಮಟ್ಟ ಮಾಡೋದಂತ ಇತ್ತಂತ ಹೇಳಿದ್ರು. ಸೊ ಮಣ್ಣು ಮಟ್ಟ ಮಾಡ್ತಾ ಇದ್ದೀರಿ. ಎಲ್ಲ ಫುಲ್ ಡಬ್ರೀಸೇ ಇತ್ತು, ಎಲ್ಲ ಇಟ್ಕೆ ಪುಡಿ ಅಲ್ಲಿ ಮಟ್ಟ ಮಾಡ್ತಾ ಇದ್ರಿ. ಆಮೇಲೆ ಎಲ್ಲ ಮಟ್ಟ ಮಾಡೋದಾದ್ಮೇಲೆ ಇಟ್ಕೆ ಪುಡಿ, ಸಿಮೆಂಟ್ ಕಲ್ಗಳು, ಎಲ್ಲ ಮಣ್ಣು ಎಲ್ಲ ಅದೇ ಇತ್ತು. ಸೊ ಮಟ್ಟ ಮಾಡಿಕೊಟ್ಬಿಟ್ಟು ಮತ್ತೆ ಲಾರಿ ಬಂದೈತೆ ಅಂತ ಹೇಳ್ಬಿಟ್ಟು ಫೋನ್ ಮಾಡಿದ್ರು. ಮತ್ತೆ ಕಾಚಿನಹಳ್ಳಿ ದಿನ್ನೆಯಿಂದ ಮತ್ತೆ ಪೊಲೀಸ್ ಲೇಔಟ್ ಕಡೆ ಹೋಗ್ತಾ ಇದ್ದೀನಿ. ನೋಡ್ತಿರ್ಬೋದು, ನಮ್ಮ ಗಾಡಿಯಲ್ಲಿ ಗಣೇಶ ಜೋರಾಗಿ ಮಿಂಚ್ತಾವನೆ. ಸೊ ಪೊಲೀಸ್ ಲೇಔಟ್ ಹತ್ರಕ್ಕೆ ಹೋಗ್ತಾ ಇದ್ದೀನಿ. ಲಾರಿ ಬಂದೈತೆ, ಲಾರಿಗೆ ಲೋಡ್ ಮಾಡ್ಬೇಕಂತ ಹೇಳಿ. ಸೊ ಇಲ್ಲಿ ಬಂದ್ಬಿಟ್ಟು ಲಾರಿಗೆ ಲೋಡ್ ಆಗ್ತಾ ಇದ್ದೀನಿ. ಸೊ ನೋಡ್ತಿರ್ಬೋದು, ಇದು ಫಸ್ಟ್ ಲೋಡ್ ತುಂಬಿಸ್ತಾ ಇದ್ದೀರಿ. 2ನೇ ಲೋಡ್ ಮತ್ತೆ ಬಂತು ಲಾರಿ. 2ನೇ ಲೋಡ್ ಕೂಡ ಲೋಡ್ ಮಾಡ್ತಾ ಇದ್ದೀರಿ. ಇನ್ನೇನೆಲ್ಲ ಖಾಲಿ ಆಗ್ತಾ ಬಂತು. ಲಾಸ್ಟ್ ಲೋಡು. ಸೊ ಅಷ್ಟೇ, ಲಾಸ್ಟ್ ಲೋಡ್ ಮಾಡಿ ಗಾಡಿನ ಕಳಿಸ್ಬಿಟ್ಟು ಅಸೋಸಿಯೇಷನ್ ಕಡೆಯಿಂದ ಸ್ಟಿಕ್ಕರ್ ಕೊಡ್ತಾ ಇದ್ದಾರೆ ಅಂತೇಳಿ ಚಂದಾಪುರಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಗಾಡಿನ ಸ್ಟ್ಯಾಂಡ್ಗೆ ಹಾಕಿ ಕಳಿಸಿದ್ರೆ. ಚಂದಾಪುರದಲ್ಲಿರುವ ಶ್ರೀನಿಧಿ ಹೋಟ್ಲ್ ಹತ್ರ ಅಸೋಸಿಯೇಷನ್ ಅವರು ಸ್ಟಿಕ್ಕರ್ ಹಂಚ್ತಾ ಇದ್ರು. ಸೊ ಅಲ್ಲಿ ಬಂದ್ಬಿಟ್ಟು ನಾವೆರಡು ಸ್ಟಿಕ್ಕರ್ಗಳು ಇಸ್ಕೊಂಡ್ರೆ, ಒಂದು JSPಗೆ, ಒಂದು ಟ್ಯಾಕ್ಟ್ರಿಗೆ. ಸೊ ಅಲ್ಲಿಂದ ಸ್ಟಿಕ್ಕರ್ ಇಸ್ಕೊಂಡು ಟ್ರೆಂಡ್ಸಲ್ಲಿ ಬಟ್ಟೆ ಇಸ್ಕೊಂಡು ಅಂತ ಹೇಳ್ಬಿಟ್ಟು ಟ್ರೆಂಡ್ಸ್ ಕಡೆ ಬಂದು ಬಟ್ಟೆ ಇಸ್ಕೊಂಡು ಹಂಗೆ ಮನೆ ಕಡೆ ಹೊಟ್ಟೆ. ಯಾವುದಕ್ಕೆ ಕೆಲಸ ಬಂದಿದ್ದಿಲ್ಲ. ಸೊ ವಿಡಿಯೋ ಎಡಿಟ್ ಮಾಡಿಬಿಟ್ಟು, ಸೊ ಹೇಳೋದು ಮರ್ತೋದೆ, ಇನ್ನೊಂದು ಚಾನಲ್ ಐತೆ, ಕಾಮೆಂಟಲ್ಲಿ ಪಿನ್ ಮಾಡಿಕ್ಕಿರ್ತೀನಿ. ಇನ್ಫಾರ್ಮೇಷನ್ ವೀಡಿಯೋಸ್ ಎಲ್ಲ ಅದ್ರಲ್ಲಿ ಪೋಸ್ಟ್ ಮಾಡ್ತಾ ಇರ್ತೀನಿ. ಸೊ ನೋಡಿ, ವ್ಲಾಗ್ ಇಷ್ಟಕ್ಕೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಮತ್ತೆ ಹೊಸ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು.